ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ತುಳಜಾ ಕಿಚನ್ ಚಾನಲ್. ಎಲ್ಲರೂ ಹಿಂಗಿದ್ದೀರಾ? ಚೆನ್ನಾಗಿದ್ದಾರೆ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಬೆಳಗಿನ ಶುಭೋದಯ, ಎಲ್ಲರಿಗೂ ಶುಭವಾಗಲಿ. ಇವತ್ತಿನ ವಿಡಿಯೋ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಏನೆಲ್ಲ ಇರುತ್ತೆ, ನಮ್ಮ ದಿನಚರಿ ಇವತ್ತು ಏನೆಲ್ಲ ನಡೆಯುತ್ತೆ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ. ನೀವು ಕೂಡ ಪೂರ್ತಿಯಾಗಿ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಮ್ಗೆ ಹೆಣ್ಮಕ್ಳಿಗೆ ಅಡುಗೆ ಮಾಡೋದಂದರೆ ಹೊರಗಿನ ದೇಶಕ್ಕೆ ಹೋಗಿ ಯುದ್ಧ ಮಾಡಿ ಬಂದಂಗೆ. ಯಾಕಂದರೆ ಬೆಳಗ್ಗೆ ಒಬ್ಬರು ಅಂತ ಕೇಳಿದ್ರೆ ಇನ್ನೊಬ್ರು ಅಂತ ಕೇಳ್ತಾರೆ, ಟೆನ್ಷನ್ ಮೇಲೆ ಟೆನ್ಷನು. ಅದರಲ್ಲಿ ನಾವು ಇಬ್ಬರು ಇರೋದ್ರಿಂದನೇ ಈ ರೀತಿ ಹೊಡೆದಾಡ್ತೀವಿ ಅಂದಮೇಲೆ ನೀವು ಮನೇಲಿ ಒಂದು 4-5 ಜನ ಇದ್ಬಿಟ್ರೆ ಕತೆ ಮುಗ್ದೇ ಹೋಯ್ತು ನೋಡಿ. ಇವತ್ತು ನಾನು ಮಾಡ್ತಾ ಇರೋದು ಅವಲಕ್ಕಿ. ನಾನು ಅಂದ್ಕೊಂಡಿದ್ದೆ ನೂಡಲ್ಸ್ ಮಾಡೋಣ ಮನೇಲಿ ಗೋಧಿ ಹಿಟ್ಟಿಂದ ಅಂತ. ಆದರೆ ಇವ್ರು ಬಿಡಬೇಕಲ್ಲ, ಆಳು ಮೂಳು ಎಲ್ಲ ತಿನ್ನೋದು ಬೇಡ, ಸೀದಾ ಅವಲಕ್ಕಿ ಮಾಡ್ಬಿಡು, ಅದಷ್ಟೇ ಸಾಕು, ಬೇರೆ ಅದು ಇದು ತಿಂದ್ಬಿಟ್ಟು ಆರೋಗ್ಯನ ಹಾಳು ಮಾಡ್ಕೊಳ್ಬೇಡ, ಯಾವುದೂ ಒಳ್ಳೇದಿಲ್ಲ ಅಂತ ಹೇಳ್ಬಿಟ್ರು. ಯಾಕಂದರೆ ನಾನು ನೂಡಲ್ಸ್ ಮಾಡ್ಕೊಳ್ಳೋದು ತರಕಾರಿ ಎಲ್ಲ ಇದ್ದಾಗ ಮಾಡಿ ತಿಂದ್ಬಿಡ್ಬೋದು, ಇಲ್ಲದೆ ಇರೋ ಟೈಮಲ್ಲಿ ಮುಖ ಒಣಗಿಸ್ಕೊಂಡು ಕೂತ್ಕೊಳ್ಳೋ ಅಲ್ಲಿಂದ ಇದ್ದಾಗ ಮಜಾ ಮಾಡಿಬಿಡ್ಬೇಕಂತ ನನ್ನ ಆಸೆ. ನೋಡಿರಿ, ನಮ್ಮ ಅವಲಕ್ಕಿ ರೆಡಿ. ಪುಟಾಣಿ ಟಚ್ಚಿ ಅವರ ಅವಲಕ್ಕಿ ಸೂಪರಾಗಿ ರೆಡಿ ಆಗೈತಿ. ಘಮ ಘಮನಾಗತೈತಿ. ಬಿಸಿ ಬಿಸಿ ತಿನ್ಬೇಕಂದ್ರೆ ನಮ್ಮ ಮನೆಯವ್ರು ಮಾತಾ ಕೇಳೋವಲ್ರು, ಎಲ್ಲರೂ ತಾಯ್ತಾ ಕಟ್ಸ್ಕೊಂಬರಲ್ಲ ಅಂತ. ಅಲ್ಲ, ಅವಲಕ್ಕಿ ಮಾಡೋವ್ರಿಗೂ ಆಯ್ತಾ ಆಯ್ತಾ ಅಂತ ಕೇಳಿದ್ರು, ಮಾಡಿದ್ಮೇಲೆ ತಿರುಗೂ ನೋಡಿಲ್ಲ ಈ ಕಡೆ. ಅಯ್ಯಪ್ಪ, ಇರೋದೇ ಇಲ್ಲ ಮಾಡೋ ಅಂತ ಹೇಳ್ತಾರೆ. ಹೇಳ್ಬಿಟ್ಟು ಹೋಗ್ಬಿಟ್ರಂದ್ರೆ ಮುಗೀತು ಅಷ್ಟೇ ನನ್ನ ಕತೆ. ನಾನು ಮಾಡಿಲ್ಲ, ನಾಯಿ ಥರ ಕಾಯ್ಕೊಂಡು ಕುಂದಿರ್ಬೇಕು. ಈಗ ಗೋಧಿ ಹಿಟ್ಟು ನಾತೀನಿ ರೀ. ಮಧ್ಯಾಹ್ನ ಅಡುಗೆಗೆ ಈಗ ಗೋಧಿ ಹಿಟ್ಟು ನಾದಾಕತ್ತೀನಿ. ಯಾಕಪ್ಪ ಅಂತಂದ್ರೆ ಹಿಟ್ಟು 1 ತಾಸು ಅರ್ಧ ತಾಸು ಅಥವಾ ನೆನೀತಂದ್ರೆ ಚಂದ ಆತವ ಚಪಾತಿ. ಅದರಲ್ಲಿ ನಾನೊಂದು 2 ತಾಸು ನೆನೆಸಿಟ್ಬಿಟ್ರೆ ಚಪಾತಿ ಏನು ಕೇಳ್ತೀರಿ, ಬೆಣ್ಣೆ ಥರ ಆತವ, ಸಾಫ್ಟ್ ಬರ್ತಾವೆ. ಹಾಗಾಗಿ ಸ್ವಲ್ಪ ಉಪ್ಪು ಸಕ್ಕರೆ ಹಾಕಿ ನಾನು ಹಿಟ್ಟು ಕಲಿಸ್ತೀನಿ. ಯಾವಾಗಲೂ ಅಷ್ಟೇ, ಸ್ವಲ್ಪ ಗೋಧಿ ಹಿಟ್ಟಿಗೆ ಸಕ್ಕರೆ ಹಾಕ್ತೀನಿ. ಹಾಕಲೇಬೇಕಂತೇನಿಲ್ಲ, ನನಗೇನೋ ಒಂಥರ ಟೇಸ್ಟ್ ಚಪಾತಿ ಬರ್ತಾವೆ, ಹಾಗಾಗಿ ಸ್ವಲ್ಪ ಸಕ್ಕರೆ ಹಾಕ್ತೀನಿ. ಆಮೇಲೆ ನೀವು ಯಾರು ಶುಗರ್ ಇದ್ದವ್ರ ಮನ್ಯಾಗ ಸಕ್ಕರೆ ಚಪಾತಿ ಮಾಡಿಬಿಟ್ರೆ ಆಮೇಲೆ ಜಾಸ್ತಿ ಹಾಕಲ್ಲ, ಸುಮ್ಮ ನೇಮಕ್ಕೆ. ಚಪಾತಿ ಭಾಳ ಮೆತ್ತಗಾತವ್ರಿ, ಕಲರ್ ಒಂಥರ ಚಂದ ಬರ್ತಾವೆ. ಏನು ಮಾಡಿದ್ರಿ, ಊರಲ್ಲಿರೋ ಗೋಧಿ ಹಿಟ್ಟಾಗಿದ್ರೆ ಚಪಾತಿ ಕೆಂಪಗೆ ಚಂದ ಆತವು, ಟೇಸ್ಟ್ ಇರ್ತಾವೆ. ಈ ಅಂಗಡಿ ಗೋಧಿ ಹಿಟ್ಟಿನಾಗ ಏನಿರ್ತೈತಿ, ಕಲರ್ ಇರಲ್ಲ, ಏನಿಲ್ಲ, ಬೆಳ್ಳು ಗಾಡಾತವ ಚಪಾತಿ, ಮೈದಾ ಹಿಟ್ಟಿನ ಚಪಾತಿ ಆದಂಗೆ. ಹಾಗಾಗಿ ನಾನೇ ಸ್ವಲ್ಪ ಕಲರ್ಫುಲ್ಲಾಗಿ ಟೇಸ್ಟಿಯಾಗಿ ಮಾಡ್ಕೋಬೇಕಷ್ಟೆ. ಓಕೆ ರೀ, ಫಸ್ಟ್ ಹಿಟ್ಟು ನಾದಿ ಇಟ್ಬಿಡ್ತೀನಿ. ನೋಡಿರಿ, ಈ ರೀತಿ ಹಿಟ್ಟನ್ನ ಕಲಸಿಡ್ಬೇಕು. ಇದೊಂದು 2 ತಾಸು ನೆನಿಲಿ. ಈಗ ನೋಡಿರಿ ಹಿಂಗೈತಿ, ಇದು ಮೇಲೆ ನೋಡೋಕೆ ಹೆಂಗೈತಿ, ಸ್ವಲ್ಪ ಗಟ್ಟಿ ಅನಿಸ್ತೈತಿ. ಇನ್ನು 2 ತಾಸು ಬಿಟ್ಟು ತೋರಿಸ್ತೀನಿ, ಅವಾಗ ನೋಡೋಕೈತಿ ಎಷ್ಟು ಮಸ್ತ್ ಇರ್ತೈತೆ ಅಂತ ಹೇಳ್ಬಿಟ್ಟು. ಇಲ್ಲಿ ಹಾಗಲಕಾಯಿ ಕಟ್ ಮಾಡಿ ಇಟ್ಟಿದ್ವಲ್ಲ, ಅರ್ಧ ಒಣಗ್ಯಾವು, ಇನ್ನೂ ಸ್ವಲ್ಪ ಒಣಗಬೇಕು. ಇದು ಬಿಸಿಲಿಗೆ ಇಟ್ಟು ಬರ್ತೀನಿ. ದೇವ್ರಿಗೆ ನಾನಂದ್ರೆ ಭಾಳ ಇಷ್ಟ ನೋಡ್ರಿ. ಎಲ್ಲನೂ ಫ್ರೀಯಾಗೆ ಕೊಡ್ತಾನೆ. ಇಲ್ಲಿ ಬೆಂಗಳೂರಾಗ 10 ರೂಪಾಯಿಗೆ ಒಂದು ನಿಂಬಿಕೆ ಇದಾವೆ, ಆದ್ರೆ ನಮ್ಗೆ 4 ನಿಂಬಿಕೆ ಫ್ರೀಯಾಗಿ ಸಿಕ್ಕವು. ಇದು ಅಂಗಡಿಯಿಂದ ತೊಗೊಂಬಂದಿದ್ದಲ್ರಿ, ಮತ್ತು ಗಿಡದಿಂದ ಡೈರೆಕ್ಟಾಗಿ ಮನೆಗೆ ಬಂದಿರೋದು. ನಮ್ಮ ಮನೆ ಬಾಜು ಒಬ್ರದ್ದು ಮನೆ ಐತಿ, ಅವ್ರ ಮನೆ ಮೇಲೆ ಗಿಡ ಅದಾವೆ, ನಿಂಬಿಕೆ ಗಿಡ ಅದ ಒಂದು. ಆ ನಿಂಬಿಕೆ ಅವ್ರ ಮೇಲೆ ನಿಂಬಿಕಾಯಿ ಗಿಡ ನಿಂಬೆ ಹಣ್ಣು ಎಲ್ಲಿ ಬೀಳ್ತಾವಂದ್ರಿ, ಅವು ನಮ್ಮ ಮನೆ ಒಳಗೆ ಬೀಳ್ತಾವೆ. ಅಂದ್ರೆ ಆಚೆ ಕಡೆ ಮ್ಯಾಲೆ ಇದು ಹಾಕ್ಯಾರಲ್ರಿ, ಅವು ಕೆಬ್ಬಣ ರಾಡ್ಗಳು, ಅದರಿಂದ ಬಂದು ನಮ್ಮ ಬಿಡ್ಲಿಂಗ್ ಒಳಗೆ ಬೀಳ್ತಾವೆ. ಹಾಗಾಗಿ ನಮ್ಗೆ ಫ್ರೀಯಾಗಿ ನಿಂಬಿಕಾಯಿ ಸಿಕ್ಕವು. ಎಲ್ಲ ಫ್ರೀಯಾಗಿ ಕೊಡ್ತಾನೆ ದೇವ್ರು. ಕಷ್ಟಪಡಬೇಡ, ನಿಮ್ಮ ಮನೇಲಿದ್ದು ನಿನ್ನ ಗಂಡ ಒಬ್ಬನೇ ದುಡಿತಾನೆ, ಖರ್ಚು ಮೇಂಟೈನ್ ಮಾಡೋಕ್ಕಾಗಲ್ಲ ಪಾಪ ಅಂತ ಹೇಳ್ಬಿಟ್ಟು ಎಲ್ಲ ಫ್ರೀಯಾಗಿ ಕೊಡ್ತಾನೆ ದೇವ್ರು ನನಗೆ. ಓಕೆ ರೀ, ಫೋನಲ್ಲಿ ಚಾರ್ಜ್ ಇಲ್ಲ, ಸ್ವಲ್ಪ ಚಾರ್ಜಿಗೆ ಹಾಕ್ಬಿಟ್ಟು ಬಟ್ಟೆ ಒಗೆದು ಬರ್ತೀನಿ. ಬಟ್ಟೆ ಒಂದು ಒಗೆದಾಕಿದ್ರೆ ಮತ್ತೆ ಕೆಲಸ ಎಲ್ಲ ಸರಳ ಆಗ್ಬಿಡ್ತೈತಿ. ನೋಡಿರಿ, ಬಟ್ಟೆ ಒಗೆದು ಒಣಾಕಿ ಆಯಿತು. ವಾಷಿಂಗ್ ಮಿಷಿನ್ ಇದೆ, ವಾಷಿಂಗ್ ಮಿಷಿನ್ಗೆ ಹಾಕ್ಬೋದು. ಆದ್ರೆ ಏನು ನನ್ನ ಐಡಿಯಾ ಅಂದ್ರೆ, ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಒಗೆದು ಅದನ್ನು ಒಣಗಿಸಿ ಅದನ್ನು ಡ್ರೈ ಮಾಡಿ ಹಿಂಡಿ ಎಲ್ಲ ಮಾಡಿ ಸುಸ್ತಾಗಿರ್ತೈತಿ ಮಳೆಗಾಲ ಚಳಿಗಾಲದಲ್ಲಿ. ಹಾಗಾಗಿ ಬೇಸಿಗೆ ದಿನದಾಗ ಸ್ವಲ್ಪ ಅದಕ್ಕೆ ರೆಸ್ಟ್ ಬಿಡೋಣ ಅಂತ ಹೇಳ್ಬಿಟ್ಟು ಕೈಯಲ್ಲೇ ಒಗ್ದಾಕ್ಬಿಡ್ತೀನಿ ರೀ. ಮಳೆಗಾಲದಾಗ ಏನಂದ್ರೆ ಮಳೆ ಇರ್ತೈತಿ, ಜಲ್ದಿ ಒಣಗಲ್ಲ ಅಂತೇಳಿ ಡ್ರೈ ಆತವ ಅಂತ ಅದಕ್ಕೆ ಹಾಕ್ಬಿಡ್ತೀವಿ. ಈ ಬೇಸಿಗೆ ದಿನದಾಗ ಏನೈತೆ ಆರಾಮ್ ಒಣಗ್ತಾವೆ, ಹಾಗಾಗಿ ಕೈಯಲ್ಲೇ ಒಗ್ದಾಕ್ಬಿಡ್ತೀನಿ. ಅದರಲ್ಲಿ ಸ್ವಲ್ಪನೇ ಇರೋದ್ರಿಂದ ಹಾಗೆ ಒಗ್ದಾಕ್ಬೇಕು. ಅದರ ವಾಷಿಂಗ್ ಮಿಷಿನ್ದಾಗ ಏನಂದ್ರೆ ಅರ್ಧಂಬರ್ಧ ಹೊಲಸಾಗಿರೋ ಬಟ್ಟೆ ಮಾತ್ರ ಸ್ವಚ್ಛ ಆತಾವ, ಅದು ಅರ್ಧಂಬರ್ಧ. ಇನ್ನು ಪೂರ್ತಿ ಹೊಲಸಾಗಿದ್ದು ಕಾಲರ್ ಬಲ್ಲಿ ಗಂಡ್ಮಕ್ಳು ಬಟ್ಟೆ ಅಂತೂ ಹೊಲಸು ಹೋಗೋದೇ ಇಲ್ಲ. ಹಾಗಾಗಿಬಿಟ್ಟು ಕೈಯಲ್ಲಿ ಒಗೆಯೋದು ಭಾಳ ಉತ್ತಮ. ಕೈಗೆ ಎಕ್ಸಸೈಸ್ ಆಗುತ್ತೆ, ಆರೋಗ್ಯಕ್ಕೇನು ತುಂಬ ಒಳ್ಳೆಯದು ಅಲ್ವಾ. ಮಿಷಿನ್ಗೆ ಹಾಕ್ಬಿಟ್ಟು ಕೂತ್ಕೊಳ್ಳೋದಕ್ಕಿಂತ ಒಗೆಯೋದು ಬೆಸ್ಟು. ಸ್ವಲ್ಪ ರೆಸ್ಟ್ ಮಾಡಲಿ ವಾಷಿಂಗ್ ಮಿಷಿನ್. ಇಲ್ಲಿ ಬೆಂಗಳೂರಾಗ ಹೇಳ್ತಾರೆ ಶುಕ್ರವಾರ ದಿನ ಬಟ್ಟೆ ಒಗಿಬಾರ್ದು ದರಿದ್ರ ಅಂತ. ನಮ್ಮೂರ ಬಟ್ಟೆ ಒಗಿಲಿಕ್ಕಂದ್ರೆ ಒಗಿದೇ ಇರೋರೇ ದರಿದ್ರ ಅಂತ ಅರ್ಥ. ದಿನ ಬಟ್ಟೆ ಒಗಿಬೇಕು ನಮ್ಮೂರಾಗ. ಇಲ್ಲ ಹಂಗಿಲ್ಲ, ವಾರ ಪೂರ್ತಿ ಇಟ್ಟು ಭಾನುವಾರ ಒಂದು ದಿವಸ ಬಟ್ಟೆ ಒಗಿತಾರೋ. ಅದು ಶುಕ್ರವಾರ ಅಕಸ್ಮಾತಾಗಿ ಏನೋ ಒಗೆದ್ಬಿಟ್ರೆ ಈ ದರಿದ್ರ
ಬಟ್ಟೆ ಒಗಿಕತ್ತೈತಿ ಶುಕ್ರವಾರ ಅಂತಾರೆ. ನಾವು ಬಟ್ಟೆ ಏನಾದರೂ ದಿನ ಒಗ್ದಿಲ್ಲ ಅಂದ್ರೆ ಆಯ್ತರಿದ್ರೆ ದಿನ ಬಟ್ಟೆ ಒಗೆದ್ಬಿಟ್ಟು ಮೈಲಿಗೆ ಮುಡ್ಚಾರ ಮನೆಯಾಗ ಇಟ್ಕೊಂಡು ಹಂಗೆ ಕುಂತೈತಿ ನೋಡಿ ಹೊಲಸು ಅಂತಾರೆ. ಒಂದೊಂದು ಕಡೆ ಒಂದೊಂದು ಪದ್ಧತಿ. ಬರ್ರಿ ನಮ್ಮ ಮಧ್ಯಾಹ್ನದ ಗಡಿ ಬಿಡಿ ಅಡುಗೆಗಳನ್ನ ನೋಡ್ಕೊಂಡು ಬರೋಣ ಏನೆಲ್ಲ ಮಾಡಾಕತ್ತೀನಿ ಅಂತೇಳ್ಬಿಟ್ಟು. ಮಧ್ಯಾಹ್ನ ಊಟಕ್ಕೆ ಚಪಾತಿ ಹಿಟ್ಟು ಕಲಸಿಟ್ಟಿದ್ದಲ್ರಿ ನೋಡ್ರಿ, ಹಿಟ್ಟು ಸಾಫ್ಟ್ ಆಗೈತಿ. ಹಿಟ್ಟು ಉಳ್ಳಿ ಮಾಡಿ ಇಟ್ಕೊಂಡೀನಿ, 6 ಚಪಾತಿ ಉಳ್ಳಿ ಮಾಡಿ ಇಟ್ಕೊಂಡೀನಿ. ಹಿಟ್ಟು ನೋಡ್ರಿ ಎಷ್ಟು ಮೆತ್ತಗಾಗೈತಿ. ಈ ಥರ ಕಲಸಿಟ್ಟು ಚಪಾತಿ ಮಾಡ್ಕೊಳ್ಳೋದಂದ್ರೆ ನೋಡ್ರಿ ಎಷ್ಟು ಸಾಫ್ಟ್ ಆಗೈತ್ರಿ. ಮುಂಜಾನೆ ಎಷ್ಟು ಗಟ್ಟಿ ಕಾಣಿಸಾಕತ್ತೈತಿ ಇಲ್ಲ, ಈ ಥರ ನಾದು ಇಟ್ಕೊಳ್ಳೋದು. ಈ ಕಡೆ ಬಂದರೆ ಇಲ್ಲಿ ಬ್ಯಾಳಿ ಪಲ್ಯ ರೆಡಿ ಆಗತೈತಿ, ಚೆನ್ನಾಗಿ ಬ್ಯಾಳಿ ಪಲ್ಯ. ಈ ಕಡೆ ಮಸಾಲ ರೈಸ್, ಈ ಕಡೆ ಕಾಫಿ ಮಾಡೋಕ್ಕೆ ಹಾಲು ಕಾಯ್ಸಕ್ಕೆ ಇಟ್ಟೀನಿ. ಇಲ್ಲಿ ನೆನ್ನಿದ್ದು ಸ್ವಲ್ಪ ನುಗ್ಗೆಕಾಯಿ ಸಾರು ಅದ, ಇಲ್ಲಿ ಸ್ವಲ್ಪ ನೆನ್ನಿದ್ದು ವೈಟ್ ರೈಸ್ ಅದ. ಈಗೇನಪ್ಪ ಅಂದ್ರೆ ಇದಿಷ್ಟು ಚಪಾತಿ ರೆಡಿ ಆಗಬೇಕು, ಪಲ್ಯ ಕುದಿಬೇಕು, ರೈಸ್ ಕುದಿಬೇಕು, ಕಾಫಿ ಮಾಡೋಕ್ಕೆ ಹಾಲು ಕಾಯಬೇಕು. 3 ಗ್ಯಾಸ್ ಚಾಲು ಅದಾವೆ ನೋಡ್ರಿ. ಅಷ್ಟು ಅರ್ಜೆಂಟಿಗೆ ನನಗೆ ಅಡುಗೆ ಮಾಡೋದು. ಇದೆಲ್ಲ ಅಡುಗೆ ಮಾಡಿ ಸ್ವಚ್ಛ ಮಾಡಿ ಮತ್ತೆ ಸಿಗ್ತೀನಿ ನಿಮ್ಗೆ. ಆಯ್ತು ನೋಡ್ರಿ, ಎಲ್ಲ ಕ್ಲೀನು ಆಯಿತು, ಅಡುಗೆನೂ ಆಯಿತು, ಎಲ್ಲ ಆಯಿತು, ಮುಗೀತು. ಕಸ ಎಲ್ಲ ಹುಡುಗಿ ಗ್ಯಾಸ್ ಕಟ್ಟೆಲ್ಲ ಒರೆಸಿ ಎಲ್ಲ ಕೆಲಸ ಮುಗೀತು ನೋಡ್ರಿ. ನೋಡ್ರಿ ಇವತ್ತೇನು ತೊಗೊಂಬಂದಾರ ತರಕಾರಿ. ನಾನು ಮಕ್ಕೋಬೇಕತ್ತೆ ಹಾಸಿಗೆ ತಂದಲ್ಲಿ ಒಕ್ಕಟ್ಟಿನಿ, ಹೋಗಿ ಇವ್ರು ತರಕಾರಿ ತೊಗೊಂಬಂದಾರ. ಟೈಮ್ ನೋಡ್ರಿ 9 ಏನು 10 ಆಗಕತ್ತೈತಿ. ಏನೇನೆಲ್ಲ ತಂದಾರ ನೋಡ್ರಿ ಇವತ್ತು. ಸೌತೆಕಾಯಿ ನೋಡ್ರಿ ಏನು ಮಸ್ತ್ ಅದಾವು. ಏನು ಲಕ್ಕಿ ನಾವೇ ಬೆಂಗಳೂರಲ್ಲಿ ಫ್ರೀಯಾಗಿ ತರಕಾರಿ ತಿಂತೀವಿ ಅಂದರೆ ಎಷ್ಟು ಪುಣ್ಯ ಮಾಡಿರ್ಬೇಕು ಹೇಳ್ರಿ ನಾವು. ಪ್ರತಿದಿನ ಹಿಂಗೆ ಏನೇನು ತರ್ತಾರೆ ಹಾಗೆ ತೋರಿಸ್ತಾ ಇರ್ತೀನಿ, ನೋಡ್ತಾ ಬರ್ರಿ. ಹಾಗಲ್ಕಾಯಿ ನೋಡ್ರಿ ಮತ್ತೆ ಎಷ್ಟು ತಂದ್ರೆ ಮತ್ತೆ ಇವು ನಾಳೆ ಕಟ್ ಮಾಡಿ ಒಣಗಿಸೋದು. ಮೊನ್ನೆ ಕಟ್ ಮಾಡಿರೋದೆಲ್ಲ ಚಂದ ಒಣಗಿ ಅವು ಡಬ್ಬೆ ಹಾಕಿ ಎತ್ತಿಟ್ಬಿಡ್ಬೇಕು. ಅವು ಯಾವಾಗ ಅನ್ನ ಸಾಂಬಾರು ಜೊತೆಗೆ ಸೈಡಿಗೆ ಬಾಡಿಸ್ಕೊಳಕ್ಕೆ ಭಾರಿ ಮಸ್ತ್ ಇರ್ತೈತಿ. ಈ ಥರ ಹಾಗಲ್ಕಾಯಿ ಕಂಡ್ರೆ ಪಲ್ಯ ಮಾಡೋಕೆ ಆಸೆ ಆಕೈತಿ ನನಗೆ. ಈಗ ಮಾವಿನಕಾಯಿ ಸೀಸನ್ ಇದು. ಅಯ್ಯ ಆಷಾಢದಾಗ ಯಾರ ಏನೋ ಬೇಡಿದ್ರತ್ತ. ಹೌದು, ಹಾಂ ಏನು ನೋಡು 12 ತಿಂಗಳು ಮಾವಿನಕಾಯಿ ಸುಗ್ಗಿನೇ. ಹಾಗಲಕಾಯಿ, ಮಾವಿನಕಾಯಿ ಮತ್ತು ಇದು ಸೌತೆಕಾಯಿ. ಇನ್ನು ನೆಲ್ಲಿಕಾಯಿ ಇದ್ದು ಮತ್ತು ತೊಂಡೆಕಾಯಿ ಇದ್ವಾ? ನೆಲ್ಲಿಕಾಯಿ ತೊಂಡೆಕಾಯಿ ತರಬೇಕಿಲ್ಲ. ಸ್ವಲ್ಪ ಏನಾದರೂ ಮಾಡ್ತಿದ್ದೆ, ನೂಡಲ್ಸ್ ಗೀಡಲ್ಸ್ ನೋಡ್ರಿ. ಎಷ್ಟೊಂದು ತರಕಾರಿ ಬಿಟ್ಟು ಬಂದಾರ್ರಿ ಅವ್ರಿನ. ಇಷ್ಟೊಂದು ಸೌತೆಕಾಯಿ ಅದಾವಲ್ರಿ. ಡೈಲಿ 1 ಗ್ಲಾಸ್ ಇದು ಮಾಡ್ಕೊಂಡು ಕುಡಿತೀನಿ, ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ ಸೌತೆಕಾಯಿದು. ಭಾರಿ ಮಸ್ತ್ ಇರ್ತೈತಿ. ಮಾವಿನಕಾಯಿ ಮಧ್ಯಾಹ್ನದ ಸಿಕ್ನೆ ಮಾಡ್ಕೊಂಡು ಉಣ್ತೀನಿ. ಹಾಗಲ್ಕಾಯಿ ಕಟ್ ಮಾಡಿ ಒಣಗಿಸಿ ಕರ್ಕೊಂಡು ತಿಂತೀನಿ ಕರೆದ್ಬಿಟ್ಟು. ಓಕೆ ರೀ, ನೋಡ್ರಿ ಎಷ್ಟು ಮಸ್ತ್ ತರಕಾರಿ. ಏನು ಪುಣ್ಯವಂತರಪ್ಪ, ಬೆಂಗಳೂರಾಗ ನಾವು ಫ್ರೀಯಾಗಿ ಎಲ್ಲವನ್ನು ಸಿಗಾಕತ್ತೈತಿ ನೋಡ್ರಿ. ನೀ ಮುಂಜಾನೆ ತೋರಿಸಿದ್ನಲ್ಲಿ ನಿಂಬೆಕಾಯಿ, ಈಗ ಈ ತರಕಾರಿಗಳು. ಓಕೆ ಫ್ರೆಂಡ್ಸ್, ಇನ್ನು ಮೊನ್ನೆ ತಂದಿರೋದು ನೋಡ್ರಿ. ಇಲ್ಲಿ ಕ್ಯಾಪ್ಸಿಕಮ್ ಎಲ್ಲ ಹಾಗೆ ಐತಿ. 2 ಒಂದರಲ್ಲಿ ಬಜ್ಜಿ ಮಾಡಿದ್ವಿ ಅಷ್ಟೇ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನಮ್ಮ ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡಿ. ನಿಮ್ಮ ಲೈಕ್ ತುಂಬಾ ನಮಗೆ ಖುಷಿ ಕೊಡುತ್ತೆ, ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋಷ್ಟು ಆಸೆ ಹುಟ್ಟುತ್ತೆ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಅನಿಸಿಕೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿದ್ರೆ ನಮಗೂ ಗೊತ್ತಾಗುತ್ತೆ ಈ ವಿಡಿಯೋ ನೋಡಿದ್ದಾರೆ ಅಂತ ಹೇಳಿಬಿಟ್ಟು. ಆಮೇಲೆ ನಾನೊಂದು ಪೋಸ್ಟ್ ಹಾಕಿದ್ದೆ, ನನ್ನ ವಿಡಿಯೋ ಯಾರು ಪೂರ್ತಿಯಾಗಿ ನೋಡಿ ಚೆನ್ನಾಗಿ ಕಮೆಂಟ್ ಹಾಕ್ತಾರೋ ಅವ್ರ ವಿಡಿಯೋ ಪ್ರಮೋಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಯಾರೆಲ್ಲ ಪೂರ್ತಿಯಾಗಿ ಚೆಂದ ವಿಡಿಯೋ ನೋಡಿ ಕಮೆಂಟ್ ಹಾಕ್ತೀರಾ, ಖಂಡಿತ ಅವ್ರ ವಿಡಿಯೋನ ನನ್ನ ವಿಡಿಯೋದಲ್ಲಿ ನಾನು ಪ್ರಮೋಟ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿರುತ್ತೆ. ನಮಸ್ಕಾರ ಎಲ್ಲರಿಗೂ.